ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರುದರ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಎದ್ದೇಳು ಕರ್ನಾಟಕ ಸಂಘಟನೆ ವತಿಯಿಂದ ಎಸ್ಐಆರ್ ವಿರೋಧಿ ಜನಾಂದೋಲನಕ್ಕೆ ನಗರದಲ್ಲಿ ಚಾಲನೆ. ರೈತ ಸಂಘದ ಕಾರ್ಯಾಧ್ಯಕ್ಷ ಜೆಎಂ ವೀರಸಂಗಯ್ಯ ಅವರಿಂದ ಜಾಥಾಗೆ ಹಸಿರು ನಿಶಾನೆ. ಜೂನ್ 20ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ತಪ್ಪದೆ ಪಾಲ್ಗೊಳ್ಳಲು ಕರೆ. ವಿಶ್ವ ತಂಬಾಕು ರಹಿತ ದಿನಾಚರಣೆ ಕಾರ್ಯಕ್ರಮ. ಯುವಜನತೆ ತಂಬಾಕು ವ್ಯಸನದಿಂದ ದೂರವಿರಬೇಕು. ಆರೋಗ್ಯಕರ ಜೀವನ ಶೈಲಿಗೆ ಡಾಕ್ಟರ್ ಧ್ಯಾನೇಶ್ವರ್ ನಿರ್ಗುಡೆ ಕರೆ. ಜಾಥಾದಲ್ಲಿ ತಂಬಾಕು ಸೇವನೆ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸುವ ಫಲಕಗಳ ಪ್ರದರ್ಶನ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಪ್ರಜಾಸತ್ತಾತ್ಮಕ ಮತ್ತು ಸಂವಿಧಾನ ವಿರೋಧಿ ಎಸ್ಐಆರ್ ಅನ್ನು ಕೂಡಲೇ ರದ್ದುಗೊಳಿಸಬೇಕು. ಇದೊಂದು ದೇಶದ ಪ್ರಜೆಗಳನ್ನೇ ಎರಡನೇ ದರ್ಜೆ ಪ್ರಜೆಗಳನ್ನಾಗಿ ಇದ್ದು ಇಲ್ಲದಂತೆ ಬದುಕುವ ದುಸ್ಥಿತಿ ತಂದೊರಗುವಂತಹ ಪ್ರಕ್ರಿಯೆಯಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷ ಜೆಎಂ ವೀರಸಂಗಯ್ಯ ತಿಳಿಸಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಎಸ್ಐಆರ್ ವಿರೋಧಿ ಜನಜಾಗೃತಿ ಜಾಥಾಗೆ ಚಾಲನೆಯನ್ನು ನೀಡಿರುವಂತಹ ಅವರು, ಭಾರತದ ಮೂಲ ನಿವಾಸಿಗಳು, ರೈತರು, ಅಲ್ಪಸಂಖ್ಯಾತರು, ದಲಿತರು, ಮಹಿಳೆಯರ ಮತದಾನದ ಹಕ್ಕನ್ನು ಕಸಿದುಕೊಳ್ಳುವಂತಹ ಹುನ್ನಾರ ಇದರಲ್ಲಿ ಅಡಗಿದೆ. ಈಗಾಗಲೇ ಕೇಂದ್ರ ಚುನಾವಣಾ ಆಯೋಗ ಭಾರತದಲ್ಲಿರುವಂತಹ ಸುಮಾರು 7 ಕೋಟಿ ಜನರ ಹೆಸರನ್ನು ತೆಗೆದುಹಾಕಿದೆ. ಇವುಗಳಲ್ಲಿ ವಿದೇಶಿ ಜನರು ಕೇವಲ 6 ಜನ ಮಾತ್ರ ಸಿಕ್ಕಿದ್ದಾರೆ. ಹೀಗಾಗಿ ಪ್ರಜಾಪ್ರಭುತ್ವವನ್ನು ಅತಂತ್ರ ಮಾಡುವ ಈ ಪ್ರಕ್ರಿಯೆ ರಾಜ್ಯದಲ್ಲಿಯೂ ಕೂಡ ಆರಂಭ ಆಗಿದೆ. ಆದ್ದರಿಂದ ಪ್ರಗತಿಪರ ಸಂಘಟನೆಗಳ ಸಹಯೋಗದಲ್ಲಿ ರಾಜ್ಯದಾದ್ಯಂತ ಈ ಜಾಥಾ ಆಯೋಜಿಸಲಾಗಿದೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಮುಂದುವರೆದು ಮಾತನಾಡಿದ ವೀರಸಂಗಯ್ಯ ಅವರು, ಜೂನ್ 20ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಹೋರಾಟವನ್ನೇ ಆಯೋಜನೆ ಮಾಡಿದ್ದೇವೆ. ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪಾಲ್ಗೊಳ್ಳಬೇಕೆಂದು ಕರೆ ನೀಡಿದರು. ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಘಟಕದ ರಾಜ್ಯ ಉಪಾಧ್ಯಕ್ಷೆ ರಾಜಶ್ರೀ ಶ್ರೀಕಾಂತ್ ಸ್ವಾಮಿ ಅವರು ಮಾತನಾಡಿ, ಪಶ್ಚಿಮ ಬಂಗಾಳದಲ್ಲಿ ಸುಮಾರು 40,000 ಇವಿಎಂ ಯಂತ್ರಗಳನ್ನು ನಿನ್ನೆಯಷ್ಟೇ ಸುಟ್ಟು ಹಾಕಲಾಗಿದೆ. ಅಂದರೆ ಒಂದೂ ಸಾಕ್ಷ್ಯ ಇಡಬಾರದು ಎಂಬುದು ಕೇಂದ್ರ ಸರ್ಕಾರದ ಹುನ್ನಾರವಾಗಿದೆ ಎಂದು ಹೇಳಿದರು. ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ ಸಿದ್ದು ಪುಲಾರಿ ಮಾತನಾಡ್ತಾ, ಕೇಂದ್ರ ಚುನಾವಣಾ ಆಯೋಗದ ಸಹಕಾರದೊಂದಿಗೆ ಕೇಂದ್ರ ಸರ್ಕಾರವು ದೇಶದ ಜನರ ನಾಯಕತ್ವ ಕಿತ್ತುಕೊಳ್ತಾ ಇದ್ದಾರೆ. ಆ ನಾಯಕರನ್ನ ಆರಿಸುವ ಜನರ ಹಕ್ಕು ಕೂಡ ಕಸಿದುಕೊಳ್ತಾ ಇದ್ದಾರೆ. ಇದಕ್ಕೆ ನಾವು ವಿರೋಧಿಸ್ತಾ ಇದ್ದೇವೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದೇ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು, ಜಮಾತೆ ಇಸ್ಲಾಮಿಕ್ ಹಿಂದಿನ ಪದಾಧಿಕಾರಿಗಳು, ಲೈಂಗಿಕ ಅಲ್ಪಸಂಖ್ಯಾತರ ಒಂದು ಸಂಘಟನೆ ಒಕ್ಕೂಟದ ಪ್ರಮುಖರು, ಆಮೇಲೆ ವಿವಿಧ ಕನ್ನಡ ಪರ ಸಂಘಟನೆಗಳು, ಬಸವಪರ ಸಂಘಟನೆಗಳು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಎಸ್ಐಆರ್ ಅನ್ನ ಒಕ್ಕೊರಲಿನಿಂದ ಅವರು ತಿರಸ್ಕಾರವನ್ನು ಮಾಡಿದರು. ಜೂನ್ 19ಕ್ಕೆ ರಿಸರ್ವೇಷನ್ ಮಾಡಿಕೊಂಡು ಜೂನ್ 20ಕ್ಕೆ ಬೆಂಗಳೂರಿನ ಫ್ರೀಡಂ ಪಾರ್ಕಿಗೆ ಬಂದು ಆ ಒಂದು ಹೋರಾಟದಲ್ಲಿ ಎಲ್ಲರೂ ಕೂಡ ಪಾಲ್ಗೊಳ್ಳಬೇಕು, ಪ್ರಜಾಸತ್ತಾತ್ಮಕ ದೇಶವನ್ನು ಉಳಿಸಬೇಕು, ಸಂವಿಧಾನವನ್ನು ಉಳಿಸಬೇಕು ಅನ್ನುವಂಥ ಕರೆಯನ್ನು ಎಲ್ಲ ಸಂಘಟನೆಯವರು ನೀಡಿದರು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ವಿರೋಧಿ ಜಾತ್ಯತೀತ ರಾಜಕೀಯ ಪಕ್ಷಗಳ ಸಂಘಟನೆಗಳ ಹೋರಾಟಕ್ಕೆ ಎಸ್ಐಆರ್ ನಿಲ್ಲಲೇಬೇಕು. ಜನವಿರೋಧಿ ಎಸ್ಐಆರ್ ರದ್ದಾಗಲಿ. ಜನವಿರೋಧಿ ಎಸ್ಐಆರ್ ರದ್ದಾಗಲಿ. ಸಂವಿಧಾನ ವಿರೋಧಿ ಜನ ವಿರೋಧಿಯಾಗಿರುವಂತಹ ಎಸ್ಐಆರ್ ರದ್ದಾಗಲಿ. ಪಶ್ಚಿಮ ಬಂಗಾಳವನ್ನು ಬಲಿ ತೆಗೆದುಕೊಂಡಿರುವ ಎಸ್ಐಆರ್ ರದ್ದಾಗಲಿ. ಬಿಹಾರವನ್ನು ಬಲಿ ತೆಗೆದುಕೊಂಡಿರುವ ಎಸ್ಐಆರ್ ರದ್ದಾಗಲಿ. ಎಲ್ಲಾ ಸಂವಿಧಾನ ಪರ ಶಕ್ತಿಗಳ ಜಯವಾಗಲಿ. ಇದು ಅತ್ಯಂತ ಸಂವಿಧಾನ ಮತ್ತು ಪ್ರಜಾಸತ್ತಾತ್ಮಕ ವಿರೋಧಿಯ ಕ್ರಮ. ಸ್ಪೆಷಲ್ ಅಂತ ಸೇರಿಸಿ ಭಾರತ ದೇಶದ ಮೂಲ ನಿವಾಸಿಗಳು, ರೈತರು, ದಲಿತರು, ಮುಖ್ಯವಾಗಿ ಮಹಿಳೆಯರನ್ನ ಓಟನ್ನು ನಾಶ ಮಾಡುವಂಥ, ಅಲ್ಪಸಂಖ್ಯಾತರನ್ನು ಒಳಗೊಂಡಂತೆ ಓಟ್ ತೆಗಿತಕ್ಕಂಥ ಯೋಜನೆಯನ್ನು ಕೇಂದ್ರ ಸರ್ಕಾರದ ಚುನಾವಣಾ ಆಯೋಗ ಪ್ರಾರಂಭ ಮಾಡಿದೆ. ವಿದೇಶಿ ನುಸುಳುಕಾರನ ಕಂಡುಹಿಡಿತಕ್ಕಂಥದ್ದು ಚುನಾವಣಾ ಆಯೋಗದ ಕೆಲಸ ಅಲ್ಲ, ಅದು ಪೊಲೀಸ್ ಇಲಾಖೆ ಕೆಲಸ. ಆದರೆ ನಮ್ಮ ಓಟ್ಗಳನ್ನು ಇಲ್ಲದಂತ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಏನು ಪ್ರಾರಂಭ ಮಾಡಿದ್ದಾರೆ, 10 ನಿಯಮಗಳನ್ನು ನೇಮಿಸಿದ್ದಾರೆ. ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ, ತಂದೆ ತಾಯಿಯ ಡಾಕ್ಯುಮೆಂಟ್ಸ್ ಇದ್ದರೆ, ಅಂದರೆ ವಾಸ್ತವವಾಗಿ ನಮ್ಮ ಚುನಾವಣೆಯ ಕಮಿಷನ್ ಕಾಯ್ದೆ ಒಳಗೆ 43ನೇ ಒಂದು ಆಯ್ದ ಭಾಗ ಏನು ಬರುತ್ತಂದರೆ, ಅಕ್ಕಪಕ್ಕ ಇರ್ತಕ್ಕಂಥ ಜನರನ್ನ ಪಂಚನಾಮೆ ತಗೊಂಡು ಓಟ್ ಕೊಡಬೇಕಂತಕ್ಕಂಥದ್ದು ಕೂಡ ಅದನ್ನು ಮರೆಮಾಚಿ ಈಗಾಗಲೇ ಭಾರತದಲ್ಲಿ 7 ಕೋಟಿ ಜನರ ಓಟನ್ನು ತೆಗೆದುಹಾಕಿದ್ದಾರೆ. ಅದರಲ್ಲಿ ವಿದೇಶಿಯರಂತ ಪರೀಕ್ಷೆ ಮಾಡಿದರೆ ಕೇವಲ 6 ಜನ ಸಿಕ್ಕಿದ್ದಾರೆ.
ಅಂದ್ರೆ ಇನ್ನುಳಿದ ಎಲ್ಲ ಜನರ ಅತಂತ್ರ ಮಾಡ್ತಕ್ಕಂಥ ಈ ಪ್ರಕ್ರಿಯೆ ಕರ್ನಾಟಕದಲ್ಲಿ ಪ್ರಾರಂಭ ಆಗಿದೆ. ಆ ಕಾರಣಕ್ಕೆ ಕರ್ನಾಟಕದಲ್ಲಿ ಹೆಜ್ಜೇಳು ಕರ್ನಾಟಕ ಮತ್ತು ಜಾತ್ಯತೀತ ರಾಜಕೀಯ ಪಕ್ಷಗಳ ಮತ್ತು ಪ್ರಗತಿಪರ ಸಂಘಟನೆ ಒಕ್ಕೂಟದ ಸಹಕಾರದ ಮೇಲೆಯೇ ಇವತ್ತೇ 40,000 EVMಗಳು ಸುಟ್ಟು ಹಾಕಿದ್ದಾರೆ. ಯಾಕಂದ್ರೆ ಒಂದು ಸಮುದ್ರವೇ ಇರಬಾರ್ದು ಹಂಗ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇದು ಎಷ್ಟು ದುರಂತ ಅಂದ್ರ ಯಾವ ನ್ಯೂಸ್ ಚಾನೆಲ್ ನಲ್ಲಿ ಇಲ್ಲ, ಇದು ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಇದೆ. ನ್ಯೂಸ್ ಚಾನೆಲ್ ತೋರಿಸ್ತಾ ಇಲ್ಲ. ಎಲ್ಲರೂ ನ್ಯೂಸ್ ಚಾನೆಲ್ ಅವ್ರದೇ ಕೈಗೊಂಬೆ ಹಾಕೊಂತಿದ್ದಾರೆ. ಇವತ್ತು ನಾವೆಲ್ಲ ಎಚ್ಚೆತ್ಕೋಬೇಕಾಯ್ತು. ಬಹಳ ಇದು ಒಂದು ದೊಡ್ಡದು ಪ್ರಾಬ್ಲಮ್ ಅದ, ಸಣ್ಣದಿಲ್ಲ ಇದು. ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಬರ್ತದ್ದು ಗುಲಾಬಿ ಕೊಡ್ಬೇಕಾಗ್ತದೆ. ಅದಕ್ಕೆ ನಾವು ಎಲ್ಲರೂ ನೀವು ಒಂದು ಹೆಸರು ಕೂಡ ಹೇಳ್ತಾ ಇದ್ರೆ ಅದು ಕರೆಕ್ಟ್ ಆಗಿ ಎಚ್ಚರಿಕೆಯಿಂದ ಹೇಳ್ಬೇಕಾಗ್ತದೆ. ಸ್ಪೆಲ್ಲಿಂಗ್ ಸಮೇತ ಹಿಡ್ಕೊಂಡು, ಯಾಕಂದ್ರೆ ಅವ್ರು ಒಂದು ಸ್ಪೆಲ್ಲಿಂಗ್ ಒಂದು ಏ ಅಂದ್ರೂ ಭೀ ಅದು ಕಟ್ ಮಾಡ್ಬಿಡ್ತಾ ಇರ್ತಾರೆ. ಇಂಥ ಒಂದು ಅನ್ಯಾಯ ಅತ್ಯಾಚಾರ ಅವ್ರು ಮಾಡ್ತಾನೆ ಇದ್ದಾರೆ. ನಾವು ಸಹಿಸ್ಕೊ ವೋಟ್ ಹಾಕಿ ನಾವೊಬ್ಬರ ನಾಯಕತ್ವವನ್ನು ಆರಿಸುವ ಹಕ್ಕನ್ನು ನಮ್ಮನ್ನು ಕಿತ್ಕೊತಾ ಇದ್ದಾರೆ. ನಾವು ನಾಯಕರು ಆಗ್ತಕ್ಕಂಥ ಹಕ್ಕನ್ನ ಕಿತ್ಕೊಳ್ತಾ ಇದ್ದಾರೆ. ಇದನ್ನ ನಾವು ಪೂರ್ತಿಯಾಗಿ ಖಂಡಿಸ್ತೀವಿ. ಸಾಮಾನ್ಯ ಜನರಿಗೆ ಹುಟ್ಟಿ ಬೆಳೆದವರು ಇದ್ದಾರೆ ಭಾರತದವರು, ಯಾರು ಹೊರಗಿನವರು ಬಂದವರಿಲ್ಲ. ಇದನ್ನು ಷಡ್ಯಂತ್ರ ಮಾಡಿ ಇವತ್ತು 145 ಕೋಟಿ ನಮ್ಮ ಭಾರತದವರು ಇದ್ದಾರೆ. ಅದರಲ್ಲಿ 35-40% ಮತದಾರರನ್ನ ನಮ್ಮ ದೇಶದವರಿಲ್ಲ ಅಂತ ಪರಿಗಣಿಸ್ತಾ ಇದ್ದಾರೆ ಈ ಕೇಂದ್ರ ಸರ್ಕಾರ. ಹಾಗಾಗಿ ಇದನ್ನು ವಿರೋಧ ಮಾಡ್ತೀವಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಿ. ತಂಬಾಕು ಸೇವನೆ ಮಾನವನ ಒಂದು ಆರೋಗ್ಯದ ಮೇಲೆ ಗಂಭೀರ ದುಷ್ಪರಿಣಾಮಗಳನ್ನು ಉಂಟು ಮಾಡುವುದಲ್ಲದೆ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆಗಳು, ಪಾರ್ಶ್ವವಾಯು, ಉಸಿರಾಟದ ಕಾಯಿಲೆಗಳು ಸೇರಿದಂತೆ ಅನೇಕ ಸಾಂಕ್ರಾಮಿಕವಲ್ಲದ ರೋಗಗಳಿಗೆ ಪ್ರಮುಖ ಕಾರಣ ಆಗ್ತಾ ಇದೆ ಎಂದು DHO ಧ್ಯಾನೇಶ್ವರ್ ನೇರ್ಗುಡೆ ತಿಳಿಸಿದರು. ಈ ಜಿಲ್ಲಾ ಆರೋಗ್ಯಾಧಿಕಾರಿಗಳ ಕಚೇರಿ ಆವರಣದಿಂದ ವಿಶ್ವ ತಂಬಾಕು ರಹಿತ ದಿನಾಚರಣೆಯ ಒಂದು ಅಂಗವಾಗಿ ಬೀದರ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಬೀದರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಹಾಗೂ ಬೋಧಕ ಆಸ್ಪತ್ರೆ, ಸರ್ಕಾರಿ ಬ್ರಿಮ್ಸ್ ನರ್ಸಿಂಗ್ ಕಾಲೇಜು ಇವರ ಒಂದು ಸಹಯೋಗದೊಂದಿಗೆ ಭವ್ಯವಾದ ತಂಬಾಕು ವಿರೋಧಿ ಜಾಗೃತಿ ಜಾಥಾಗೆ ಅವರು ಹಸಿರು ನಿಶಾನೆಯನ್ನು ತೋರಿಸಿ ಮಾತಾಡ್ತಾರೆ. ತಂಬಾಕು ಸೇವನೆಯು ಮಾನವನ ಆರೋಗ್ಯದ ಮೇಲೆ ಗಂಭೀರ ದುಷ್ಪರಿಣಾಮಗಳನ್ನು ಉಂಟು ಮಾಡುವುದಲ್ಲದೆ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಪ್ರಮುಖ ಕಾರಣ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಜಾಥಾದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಂಬಾಕು ಸೇವನೆ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಮೂಡಿಸುವಂಥ ಫಲಕಗಳನ್ನು ಪ್ರದರ್ಶನ ಮಾಡಿದರು. ಸಾರ್ವಜನಿಕರ ಗಮನ ಸೆಳೆಯುವ ಜಾಗೃತಿ ಘೋಷಣೆಗಳು, ಜಿಂಗಲ್ಸ್ ಹಾಗೂ ಸಂದೇಶಗಳ ಮೂಲಕ ತಂಬಾಕು ಸೇವನೆಯಿಂದ ಉಂಟಾಗುವ ಆರೋಗ್ಯ ಸಮಸ್ಯೆಗಳು ಮತ್ತು ಸಾಮಾಜಿಕ ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಲಾಯಿತು ಎಂದು ತಿಳಿಸಿದರು. ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳು DSO ತಂಬಾಕು ಸೇವನೆಯಿಂದ ಉಂಟಾಗುವ ಆರೋಗ್ಯ ಹಾನಿಗಳ ಕುರಿತು ವಿವರವಾಗಿ ಮಾಹಿತಿಯನ್ನು ನೀಡಿ ತಂಬಾಕು ನಿಯಂತ್ರಣ ಕಾರ್ಯಕ್ರಮಗಳ ಯಶಸ್ಸಿಗೆ ಸಾರ್ವಜನಿಕರ ಸಹಭಾಗಿತ್ವ ಅಗತ್ಯವಾಗಿದೆ. ತಂಬಾಕು ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಪ್ರತಿಯೊಬ್ಬರು ಸಂಕಲ್ಪ ಮಾಡಬೇಕು ಎಂದು ಹೇಳಿದರು. ವಿಶ್ವ ಆರೋಗ್ಯ ಸಂಸ್ಥೆ ಅಂದಾಜಿನ ಪ್ರಕಾರ ತಂಬಾಕು ಸೇವನೆಯು ವಿಶ್ವದಾದ್ಯಂತ ಲಕ್ಷಾಂತರ ಜನರ ಸಾವಿಗೆ ಕಾರಣ ಆಗ್ತಾ ಇದ್ದು, ಇದರ ಬಳಕೆಯನ್ನು ತಡೆಗಟ್ಟುವುದು ಸಾರ್ವಜನಿಕ ಆರೋಗ್ಯದ ಪ್ರಮುಖ ಆದ್ಯತೆಯಾಗಿದೆ. ತಂಬಾಕು ಸೇವನೆಯಿಂದ ಬಾಯಿ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್, ಹೃದಯಾಘಾತ ಹಾಗೂ ಇತರ ಗಂಭೀರ ಕಾಯಿಲೆಗಳ ಅಪಾಯ ಹೆಚ್ಚಾಗ್ತಾ ಇದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದುರ ಕುಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.